ಮದ್ದೂರು ಕಾಂಗ್ರೆಸ್ ಶಾಸಕ ಕೆಎಂ ಉದಯ್ ಅವರು ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರತಾಪ್ ಸಿಂಹರನ್ನ ಕೆಲವರು ತಪ್ಪಾಗಿ ಸಿಂಹ ಅಂತ ಹೆಸರಿಟ್ಟಿದ್ದಾರೆ. ಆತನ ಹೆಸರ ಮುಂದೆ ನಾಯಿ ಅಂತ ಹೆಸರಿಡಬೇಕಾಗಿತ್ತು. ನಿಜವಾಗಿ ಅವನ ನಡೆ ನುಡಿಗಳು ಸರಿಯಿಲ್ಲ. ಮೈಸೂರಿನಲ್ಲಿ ಕೆಲವರು ಅವನನ್ನ ಕಚ್ಚೆ ಹರುಕನೆಂದೇ ಹೇಳ್ತಾರೆ. ಅವನ ಹೆಂಡತಿಯೇ ಸಹ ಅವನ ಕಿರುಕುಳ ಸಹಿಸಿಕೊಳ್ಳಕ್ಕಾಗದೆ ಬಿಜೆಪಿ ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದಾರೆ. ಟಿಕೆಟ್ ಕೊಡದೆ ಪಕ್ಷವೇ ಅವನನ್ನ ಮನೆಗೆ ಕೂರಿಸಿತ್ತು. ಇನ್ನು ಇಂಥವನು ಮಂಡ್ಯ ಜನತೆಗೆ ಬುದ್ಧಿ ಹೇಳ್ತಾನ ಅಂತ ಪ್ರಶ್ನಿಸಿದ್ದಾರೆ. ಮಂಡ್ಯವನ್ನ ಮಂಗಳೂರು ಮಾದರಿಯಲ್ಲಿ ಅಶಾಂತಿಗೊಳಿಸೋಕೆ ಯತ್ನಿಸ್ತಾ ಇದ್ದಾರೆ. ಪ್ರಚೋದನೆಯಿಂದ ಅಲ್ಲಿ ಯುವಕರು ಬಲಿಯಾಗ್ತಾ ಇದ್ದಾರೆ. ಅದೇ ಆಟವನ್ನ ಇಲ್ಲಿಯೂ ಕೂಡ ಆಡೋಕೆ ಹೊರಟಿದ್ದಾರೆ. ಆದ್ರೆ ಮಂಡ್ಯದ ಜಾಗೃತ ಜನರು ಇದಕ್ಕೆ ಅವಕಾಶ ನೀಡೋದಿಲ್ಲ. ಮದ್ದೂರಿನ ಗಣೇಶ ಮೂರ್ತಿ ಮೇಲೆ ನಡೆದಂತಹ ಕಲ್ಲು ತೂರಾಟವನ್ನ ರಾಜಕೀಯ ಲಾಭಕ್ಕಾಗಿ ಬಳಸೋಕೆ ಹಲವರು ಪ್ರಯತ್ನಿಸ್ತಾ ಇದ್ದಾರೆ. ಇಂತಹ ದುರುದ್ದೇಶವನ್ನ ಜನರು ತಿರಸ್ಕರಿಸ್ತಾರೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಕಲ್ಲು ತೂರಾಟ ಮಾಡಿದವ್ರಿಗೆ ಕ್ಷಮೆ ಇಲ್ಲ. ಅವರ ವಿರುದ್ಧ ಕಠಿಣ ಕ್ರಮವಾಗಲಿ. ಯಾವುದೇ ಪಕ್ಷದವರೇ ಆಗಿದ್ರೂ ಕೂಡ ಸಮಾಜದ ಶಾಂತಿಯನ್ನ ಕಾಪಾಡಬೇಕು. ಆದ್ರೆ ಬಿಜೆಪಿ ಸರ್ಕಾರದಲ್ಲಿ ಮದ್ದೂರು ತಾಲೂಕಿಗೆ ಕೊಡುಗೆ ಏನೂ ಇಲ್ಲ. ದೇವಸ್ಥಾನಗಳಿಗೂ ರೈತರಿಗೂ ರಸ್ತೆ ಅಭಿವೃದ್ಧಿಗೂ ಯಾವುದೇ ನೆರವನ್ನ ನೀಡಿಲ್ಲ. ಆದ್ರೆ ನಮ್ಮ ಸರ್ಕಾರದಲ್ಲಿ 1500 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸವನ್ನ ನಡೆದಿವೆ. ಇನ್ನು ಆದ್ದರಿಂದ ಜನರನ್ನ ಎತ್ತಿ ಕಟ್ಟುವ ಆಟ ಬಿಟ್ಟು ಅಭಿವೃದ್ಧಿ ಕಡೆಗೆ ಗಮನ ಹರಿಸಲಿ ಅಂತ ಬಿಜೆಪಿ ನಾಯಕರ ವಿರುದ್ಧ ಟೀಕೆಯನ್ನ ಮಾಡಿದ್ದಾರೆ. ಇನ್ನು ಬಿವೈ ವಿಜಯೇಂದ್ರ ಮತ್ತು ಸಿಟಿ ರವಿ ವಿರುದ್ಧ ಕೂಡ ಉದಯ್ ಅವರು ಕಿಡಿಕಾರಿದ್ದಾರೆ. ಅಧಿಕಾರಕ್ಕಾಗಿ ಜನ ಕಷ್ಟಪಟ್ಟಿದ್ದು ಮರೆತು ಬಿಟ್ಟಿದ್ದಾರೆ. ಅವರ ಕುಟುಂಬದವರ ಮೇಲೆ ಲಂಚ, ಪೋಕ್ಸೋ, ರೇಪ್ ಸೇರಿದಂತೆ ಎಷ್ಟೋ ಪ್ರಕರಣಗಳಿವೆ. ಇಂಥವರು ಬಂದು ಮದ್ದೂರನ್ನ ಉಳಿಸ್ತಾರ? ಮಲೆನಾಡಿನಿಂದ ಬಂದವರು ಇಲ್ಲಿ ಬಂದು ಬುದ್ಧಿ ಹೇಳುವ ಅಗತ್ಯವೇ ಇಲ್ಲ. ಮೊದಲು ತಮ್ಮ ಮನೆಯನ್ನ ತೂತು ಸರಿಪಡಿಸಿಕೊಳ್ಳಲಿ ಅಂತ ಶಾಸಕ ಉದಯ್ ಅವರು ವ್ಯಂಗ್ಯವಾಡಿದ್ದಾರೆ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್.